ನನಗೆ ಆ ಮನುಷ್ಯನ ಶಾಸನ ಸಭೆಯಲ್ಲಿ ನೋಡಬೇಕಾಗಿದೆ. ನನಗೆ ನಿಜವಾಗಿ ಕಳಕಳಿ ಇರುವಂತಹ ವ್ಯಕ್ತಿ, ನಿಜವಾಗಿ ದಲಿತರ ಬಗ್ಗೆ ಕಳಕಳಿ ಇರುವಂತಹ ವ್ಯಕ್ತಿ. ಆದರೆ ಒಂದೇ ಒಂದು ಏನಪ್ಪಾ ಅಂದ್ರೆ ಅವರು ನಡೀತಾ ಇರುವ ಹಾದಿ ಬಹಳ ಕಠಿಣವಾದ ಹಾದಿ. ಬಹಳ ಜನ ಅಂಗಿ ಜಗ್ಗವರು ಇರ್ತಾರೆ, ಅವರಿಗೆ ಏನೇನೋ ತೊಂದರೆ ಕೊಡೋರು ಇರ್ತಾರೆ. ಬಹಳ ಕೇರ್ಫುಲ್ ಆಗಿ ಮುಂದೆ ಸಾಗಿದ್ರೆ ನಮಗೊಬ್ಬ ಒಳ್ಳೆಯ ನಾಯಕ, ಬಿಜಾಪುರದಲ್ಲಿ ಒಬ್ಬ ಒಳ್ಳೆಯ ನಾಯಕ ಸಿಗ್ತಾನೆ ಅಂತ. ಯಾಕಂದ್ರೆ ಇದು ಇವತ್ತಿಗೆ ಏನು ಬಿಜಾಪುರದಲ್ಲಿ ನಡೀತಾ ಇದೆ IPL, ಈ ಚಕ್ಕ ಏನು ಹೊಡಿತದಲ್ಲ, ಕೇವಲ ವಿರಾಟ್ ಕೊಹ್ಲಿ ಒಬ್ಬ ಹೊಡೆಯಲಿರ್ತಾನೆ, ಈ ಕಡೆ ವೈಭವ್ ಸೂರ್ಯವಂಶಿ. ಇವತ್ತು ಇಡೀ ಬಿಜಾಪುರನೇ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಅಂಬೇಡ್ಕರ್ ಆಗ್ಬಿಟ್ಟಿದೆ. ಇನ್ನೊಂದು ನಿಮಗೆ ಈ ನಮ್ಮ ಇನ್ನೊಂದು ಸಹೋದರ ಪಂಗಡಕ್ಕೆ ಎಡಗೈ ಅಂತೀವಿ. ಒಂದು ನನ್ನ ಶ್ರೀನಾಥನ ಸಮಾಜಕ್ಕೆ ನಾವು ಬಲಗೈ ಇರ್ತೀವಿ. ನಿಮ್ಗೆ ಏನಾದರೂ ಈ ಎಡಗೈ ಬಲಗೈ ಎಲ್ಲಿಂದ ಬಂತು ಅಂತ ಏನಾದರೂ ಗೊತ್ತಿದೆಯಾ ಸರ್? ನೀವು ಬಹಳ ತಿಳಿದವರು, ನಿಮ್ಗೆ ಗೊತ್ತಿದ್ರು ಇರಬೇಕು, ಆದ್ರೆ ಬಹಳ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. 1750ರಲ್ಲಿ ನಮ್ಮ ಶಾಸನಗಳಾಗಲಿ ನಮ್ಮ ಇದನ್ನು ಮಾಡಿದಂತ ಅತ್ಯಂತ ಆಳವಾಗಿ ಕರ್ನಾಟಕಕ್ಕೆ ಬಂದು 10 ವರ್ಷಗಳ ಕಾಲ ಸಂಶೋಧನೆ ಮಾಡಿದಂತ ಒಬ್ಬ ಪಾಟ್ನಾ ವಿಶ್ವವಿದ್ಯಾಲಯದ ಒಬ್ಬ ವ್ಯಕ್ತಿ ರಮನಾಥ್ ನಂದಿ ಅಂತ ಹೇಳಿ, RN ನಂದಿ ಅಂತ, ಶ್ರೇಷ್ಠ ವಿದ್ವಾಂಸ, ಬಹಳ ಶ್ರೇಷ್ಠ ವಿದ್ವಾಂಸ. ಈಗ ಇದು ಕೊನೆಯದಾಗಿ ನನ್ನ ಮ್ಯಾಗ ಯಾರು ಕೇಸ್ ಹಾಕ್ಬೇಡ್ರಿ, ನಮ್ಮ ಶ್ರೀನಾಥ್ ಪೂಜಾರಿ, ನಾನು ಅದನ್ನು ಇಂಪ್ಲೈಡ್ ಕೇಳಕತ್ತೀನಿ. ಯಾಕಂದ್ರೆ ದಯವಿಟ್ಟು ಆ ಶಬ್ದ ಉಪಯೋಗ ಮಾಡಬಾರ್ದು ಅನ್ಕೊಂಡು. ಎಡಗೈದಲ್ಲಿ ಯಾರಿದ್ರು ಗೊತ್ತಾ? ಗಾಣಿಗರಿದ್ರು, ಕ್ಷೌರಿಕರಿದ್ರು, ಉಪ್ಪಾರಿದ್ರು, ಅಂಬಿಗರಿದ್ರು, ಕೊನೆಗೆ ಮಾದಿಗರು. ಇವತ್ತಿಗೆ ಇವ್ರ ಮೇಲವರೆಲ್ಲರೂ ತಮ್ಮನ್ನ ಕಡೆಕಾಗ್ಬಿಟ್ರೆ, ಆ ಏನದಾವಲ್ಲ 2 ವಿಭಾಗಗಳದಲ್ಲ ಅದನ್ನ ಕಡೆಕಾಗ್ಬಿಟ್ರು. ಕೊನೆಯದಾಗಿ ಏನಿದಾರಲ್ಲ ಈ ಇಬ್ಬರಿಗೆ ಮಾತ್ರ, ಒಬ್ಬರಿಗೆ ಎಡಗೈ ಒಬ್ಬರು ಬಲಗೈ ಅಂತ. ಇದು ನಿಜವಾದ ಇತಿಹಾಸ. ನಾವೆಲ್ಲ ಏನ್ ತಿಳ್ಕೊಂಡಿದೀವಿ, ಮಾದಿಗರಿಗೆ ಎಡಗೈಯ, ಹರಿಜನರಿಗೆ ಬಲಗೈಯ ಅಂತ ಹೇಳಿ ನಾವು ಅವ್ರನ್ನ ವಿಭಾಗ ಮಾಡಿಬಿಟ್ಟಿವಿ. ಆದರೆ ಇಡೀ ಸಮಾಜನೇ ಎಡಗೈಯ ಬಲಗೈಯಾಗಿ ವಿಭಾಜನೆ ಮಾಡಿದೆ. ನಾವೆಲ್ಲರೂ ದಲಿತರೆ. ಈ ಪಂಚಮಸಾಲಿಗಳು, ಬಣಜಿಗರು, ಜೈನರು, ಜೈನರಲ್ಲ, ಅದೊಂದು ಬೇರೆ ಸಮಾಜ, ನೇಕಾರರು, ನಾವೆಲ್ಲರೂ ಬಲಗೈ. ಒಂದು ಕಡೆ ಇಲ್ಲೇ ಹೇಳಿದಲ್ಲ, ಅದು ಎಡಗೈ. ಇದು ಇತಿಹಾಸ. ಇನ್ನೊಂದು ಮುಖ್ಯ ವಿಷಯಕ್ಕೆ ಬಂದ ನನ್ನ ಮಾತು ಮುಗಿಸ್ತೇನೆ, ಯಾಕಂದ್ರೆ ಟೈಮ್ ಎಷ್ಟಿದೆ ಗೊತ್ತಿಲ್ಲ. ನಿಮಗೆಲ್ಲರಿಗೂ ಈ ಇಡೀ ಸಮಾಜ ಕೆಡಿಸಿದವರು ಲಿಂಗಾಯತರು ಅಂತ ನೀವು ಒಳಗೆ ಅನಿಸ್ತು. ಎದುರುಗಡೆ ಅನ್ನೋದಿಲ್ಲ ಅಷ್ಟೇ, ಹೇಳ್ಬಿಡ್ರಿ, ಏನೋ ಹೇಳ್ತಾನೆ, ಇಲ್ಲಿ ಭಾಷಣ ಮಾಡೋ ಕಣೆ. ಆದ್ರೆ ನಿಜವಾಗಿ ಏನಪ್ಪಾ ಅಂದ್ರೆ ಒಂದು ಸಮಾಜ ಇದೆ ಲಿಂಗಾಯತರಲ್ಲಿ, ಅದು ಪಂಚಮಸಾಲಿ ಸಮಾಜ. ಅದು ಸ್ವಲ್ಪ ಬ್ರಾಡ್ ಮೈಂಡ್ ಇರುವಂತಹ ಸಮಾಜ. ಅಲ್ಲಿ ಸರ್ ಸಿದ್ದಪ್ಪ ಕಂಬಳಿಯನ್ನವರು ಹಾಗೂ ಅಂಬೇಡ್ಕರ್ ಅವರಿಗೆ ನಡೆದ ಒಂದು ವಿದ್ಯಮಾನ ತಮಗೆಲ್ಲ ಗೊತ್ತಿಲ್ಲ. ಅಂಬೇಡ್ಕರ್ ಸಾಹೇಬರು ಬಂದಿರ್ತಾರೆ, ಬ್ಯಾರಿಸ್ಟರ್ ಆಗಿ ಲಂಡನ್ನಿಂದ ಬರ್ತಾರೆ. ಬಂದು ಅಲ್ಲಿ ಪುನಃ ನನಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇಂಟರ್ವ್ಯೂ ಹೋಗಕ್ಕೆ ಇರ್ತದೆ, ಅವ್ರಿಗೆ ನನಗೆ ಸಹಾಯ ಮಾಡಿ ಅಂತ ಹೇಳಿ ಅಲ್ಲಿ ಸರ್ ಸಿದ್ದಪ್ಪ ಕಂಬಳಿ ಅವರು ಲಾ ಮಿನಿಸ್ಟರ್ ಆಗಿರ್ತಾರೆ. ನಾವೆಲ್ಲ ಬಾಂಬೆ ಕರ್ನಾಟಕದಲ್ಲಿದ್ವಿ ಮೊದಲು. ನಮ್ಮ ಬಿಜಾಪುರ, ಕಾರವಾರ, ಬೆಳಗಾವಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳು ನಾವು ಬಾಂಬೆ ಕರ್ನಾಟಕದಲ್ಲಿ. ಅವಾಗ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಅಂದರೆ ಈ 4 ಜಿಲ್ಲೆಗಳ ರಾಜಧಾನಿ ಮುಂಬೈಯಲ್ಲಿ. ಅವಾಗ ಸರ್ ಸಿದ್ದಪ್ಪ ಕಂಬಳಿ ಅವರು ಲಾ ಮಂತ್ರಿ ಆಗಿರ್ತಾರೆ, 8 ಖಾತೆಗಳನ್ನು ಹೊಂದಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇವರು ನಮ್ಮೆಲ್ಲರ ಇವತ್ತಿಗೆ ಪೂಜ್ಯ ದೃಷ್ಟಿಯಿಂದ ಕಾಣ್ತಾ ಇರುವಂತ ಅಂಬೇಡ್ಕರ್ ಅವರು ಒಂದು ಚೀಟಿ ಕಳಿಸ್ತಾರೆ, ಲಾ ಮಿನಿಸ್ಟರ್ ಹಾಗೆ ಕೂಡಿಸ್ತಾರೆ, ಎಲ್ಲರನ್ನೂ ಹೊರ ಕಳಿಸ್ತಾರೆ. ಸ್ವತಃ ಬಂದು ಸರ್ ಸಿದ್ದಪ್ಪ ಕಂಬಳಿ ಅವರು ಅಲ್ಲಿ ತಮ್ಮ ಚೇಂಬರ್ ಬಾಗಿಲಿಗೆ ಬಂದು ಬರೀ ಹೊರಗಡೆ ಅಂತ ಕರೆದು, ಯಾಕೆ ಬಂದಿದ್ದೀವಿ? ಈಗ ಸರ್ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಅಪ್ಲಿಕೇಶನ್ ಹಾಕಿದ್ದೀನಿ, ನನಗೆ ಅಲ್ಲಿ ಹೋಗ್ಬೇಕಾಗಿದ್ದೀನಿ. ಅವಾಗ ಹೇಳ್ತಾರೆ, ನಿನಗೆ ಅದೆಲ್ಲ ಸಿಗೋದಿಲ್ಲ. ಯಾಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಿನಗೆ ನಾನು ಪ್ರೊಫೆಸರ್ ಮಾಡ್ತೀನಿ, ಅಸಿಸ್ಟೆಂಟ್ ಪ್ರೊಫೆಸರ್ ಮಾಡಿಲ್ಲ.
ಯಾಕಂದ್ರೆ ಇಂಥ ಒಬ್ಬ ವಿದ್ವಾನನ ನಾನು ನೋಡೇ ಇಲ್ಲ, ಇಂಥ ಒಬ್ಬ ಅದ್ಭುತ ಜ್ಞಾನಿಯನ್ನು ನಾನು ನೋಡೇ ಇಲ್ಲ. ಇದೀಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಲಂಡನ್ ಇರುವಂತಹ ಲೈಬ್ರರಿ ಎಲ್ಲವನ್ನೂ ಪುಸ್ತಕಗಳನ್ನು ಓದಿರುವಂತಹ ವಿಜ್ಞಾನಿ ನನಗೆ ಇನ್ನುವರೆಗೆ ಗೊತ್ತಿರಲಿಲ್ಲ. ಒಂದು 8-10 ವರ್ಷದ ಹಿಂದೆ ಇನ್ನೂ ಒಂದು ವಿಷಯ ಹೇಳಕ್ಕೆ ನನ್ನನ್ನು ನಾನೇ ತೋರಿಸ್ಕೊಳಕ್ಕೆ ನನಗೆ ನಾಚಿಕೆ ಆಗೋದಿಲ್ಲ. 10-15 ವರ್ಷಗಳ ಹಿಂದೆ ಅಂದ್ರೆ ಅಂಬೇಡ್ಕರ್ ಸಾಹಿತ್ಯನ ಓದದೇ ಇರುವಾಗ ನಮಗೆ ತಲೆ ತಿಕ್ಬಿಟ್ಟಿದ್ವಿ, ನೆತ್ತಿ ತಿಕ್ತಾರಂತಲ್ಲ ಆ ತರ ನೆತ್ತಿ ತಿಕ್ಬಿಟ್ಟಿದ್ವಿ. ಏನ್ ಬರೆದಿದ್ದಾರೆ ಏನೋ ಗೊತ್ತಿಲ್ಲ, ನಾವು ಅದು ಓದೋದೇ ಇಲ್ಲ ಸಾಹಿತ್ಯ. ನೀವು ಓದಿಲ್ಲ ಮಕ್ಕಳೇ, ನೀವು ಯಾರು ಓದಿಲ್ಲ, ನನಗೆ 100% ಯಾಕಂದ್ರೆ ನಿಮ್ಮಲ್ಲಿ ಓದುವ ಹ್ಯಾಬಿಟೇ ಇಲ್ಲ. ಆದ್ರೆ ಅಂಬೇಡ್ಕರ್ ಸಾಹಿತ್ಯದ 23 ಗ್ರಂಥಗಳು 2,500 ರೂಪಾಯಿ ಕರ್ನಾಟಕ ಸರ್ಕಾರ ಮುದ್ರಣ ಮಾಡಿಕೊಡ್ತಾ ಇದೆ. 23 ಎಷ್ಟು ಬರ್ತಾ ಇದೆ. 23 ಗ್ರಂಥಗಳನ್ನ ಒಬ್ಬ ದಲಿತ ಪ್ರೊಫೆಸರ್ ಎಲ್ಲಿ ನಮ್ಮ ಹಂಪಿ ಯೂನಿವರ್ಸಿಟಿ ನನ್ನ ಸ್ನೇಹಿತ ಪ್ರೊಫೆಸರ್ ತಂದುಕೊಟ್ರು. ಅವಾಗ ಓದಿದ್ರೆ ಜಗತ್ತಿನಲ್ಲಿ ಏನಾದರೂ ಶ್ರೇಷ್ಠ ಸಂಶೋಧಕ, ಶ್ರೇಷ್ಠ ಚಿಂತಕ ಯಾರಾದರೂ ಇದ್ರೆ ಅದು ಕೇವಲ 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 ಅಂಬೇಡ್ಕರ್ ಮಾತ್ರ ಅಂತ ನಾನು ಘಂಟಾಘೋಷವಾಗಿ ಎದಿ ತಟ್ಟಿಕೊಂಡು ಹೇಳ್ತೀನಿ. ಮಕ್ಕಳೇ, ದಯವಿಟ್ಟು ನೀವು ಅದನ್ನು ಓದಿ, ಆ ಎಲ್ಲ ಪುಸ್ತಕಗಳನ್ನು ಓದಿ. ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ. ಆದ್ರೆ ಓದದೇ ಇರಬೇಡಿ. ನನ್ನ ತರ ಭಾವನಾಗಬೇಡಿ. ನೀವು ನನ್ನ ತರ ಏನೋ ಸುಮ್ಮನೆ ವೈಭವೀಕರಣಕ್ಕಾಗಿ ನಾನು ಅಂಬೇಡ್ಕರ್ ಅಂತ ಹೇಳ್ಕೋಬೇಡಿ, ಅಂಬೇಡ್ಕರ್ ವಾದಿ ಅಂತ ಹೇಳ್ಕೋಬೇಡಿ. ನೀವು ನಿಜವಾಗಿ ಅಂಬೇಡ್ಕರ್ ವಾದಿಯಾಗಿ ಅಲ್ಲಿ ನಿಮ್ಮ ನಿಜತತ್ವ ಇರ್ತದೆ. ನಾನು ಹೇಳ್ತಿರ್ತೀನಿ, ಈಗ ನಾನು ನಮ್ಮ ಮನೆಯಲ್ಲಿ ಬಂದ್ರೆ, ಶ್ರೀನಾಥ್ ಪೂಜಾರಿ ಬಂದ್ರೆ ಅಥವಾ 8 ದಿನವರು ಬಂದ್ರೆ ನನ್ನ ಡೈನಿಂಗ್ ಟೇಬಲ್ ಕರೆದು ಅವರಿಗೆ ಊಟ ಹಾಕಿಸ್ತೀನಿ, ತಿಂಡಿ ತಿನ್ನಿಸ್ತೀನಿ. ಅಥವಾ ನನ್ನ ಹೆಂಡತಿ ಅವ್ರು ಊಟ ಮಾಡಿ ತಾಟೆ ತಗೊಂಡು ಒಳಗಿರ್ತಾಳೆ. ಆದ್ರೆ ನಾನೊಂದು ಹೇಳ್ತೀನಿ ನನ್ನ ಹೆಂಡತಿಗೆ, ನಮ್ಮೂರು ಶಾಂತವ್ವ, ನಮ್ಮೂರ ಹರಿಜನ್ ಶಾಂತವ್ವ ಬಂದು ಡೈನಿಂಗ್ ಟೇಬಲ್ ಮ್ಯಾಗ ಕೂತು ಊಟ ಮಾಡಿ ಆ ತಟ್ಟಿ ನೀನು ಎತ್ತಿಟ್ಟಾಗ ಮಾತ್ರ ನೀನು ಜಿ ಬಿ ಪಾಟೀಲ್ ಹೆಂಡತಿ ಆಗ್ತೀಯಾ, ಅಲ್ಲಿವರೆಗೆ ನೀನು ಜಿ ಬಿ ಪಾಟೀಲ್ ಹೆಂಡತಿ ಆಗೋದಿಲ್ಲ. ನಾನು ನನ್ನ ಹೆಂಡತಿ ಯಾರಿಗೆ ಊಟ ಮಾಡಿಸ್ತಾ ಇದ್ದಾರೆ ಗೊತ್ತೇನು? ಒಬ್ಬ ಪ್ರೊಫೆಸರ್ ಊಟ ಮಾಡಿಸ್ತಾ ಇದ್ದಾರೆ, ಒಬ್ಬ DC ಊಟ ಮಾಡಿಸ್ತಾ ಇದ್ದಾರೆ, ಒಬ್ಬ ಶ್ರೀನಾಥ್ ಪೂಜಾರಿ ಅಂತ ಒಬ್ಬ ರಾಜಕಾರಣಿ ಊಟ ಮಾಡಿಸ್ತಾ ಇದ್ದಾರೆ. ಆದ್ರೆ ಒಬ್ಬ ದಲಿತರಿಗೆ ಊಟ ಮಾಡಿಸೋದಿಲ್ಲ. ಎಲ್ಲಿವರೆಗೆ ಆ ಹೆಣ್ಮಗಳು ದಲಿತರಿಗೆ ಊಟ ಮಾಡಿಸೋದಿಲ್ಲೋ, ಎಲ್ಲಿವರೆಗೆ ನಾನು ನೀನು ಎಲ್ಲ ಸಮಾನರು ಅನ್ನೋದಿಲ್ಲೋ, ಅಲ್ಲಿವರೆಗೆ ನಮ್ಮಲ್ಲಿ ಜಾತಿ ಪದ್ಧತಿ ನಿರ್ಮೂಲನೆ ಆಗುದಿಲ್ಲ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಅಂಬೇಡ್ಕರ್ ಅವರ, ಬಸವಣ್ಣ ಅವರಾಗ್ಲಿ ಅಥವಾ ಬುದ್ಧ ಅವರಾಗ್ಲಿ ಅವರು ಮಾಡಿರುವ ಕೆಲಸಗಳನ್ನ ಅವರ ಮನೆಗೆ, ಅವರ ಮನಸ್ಸಿಗೆ ತಲುಪುವ ಕಾರ್ಯ ಮಾಡೋದು ನಮ್ಮದು. ಇನ್ನು ಮುಂದಿನ ವರ್ಷದಿಂದ ಇವಾಗ ಏನು ಅಂಬೇಡ್ಕರ್ ಹಬ್ಬ ಅಂತ ಮಾಡ್ತಿದೀವಲ್ಲ, ಅಂಬೇಡ್ಕರ್ ಅವರ ರೀತಿನಲ್ಲೇನೆ ಸೇವಾಲಾಲರನ್ನು ಸಹ ನಮ್ಮ ಸಮುದಾಯಕ್ಕೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅವರು ಒಂದು ಮಾತು ಹೇಳ್ತಾರೆ, ಜಾಣ್ಜೋ ಛಾಣ್ಜೋ ಕಚ್ ಮಾಡ್ಜೋ ಅಂತ. ಅಂದ್ರೆ ಫಸ್ಟ್ ತಿಳಿದುಕೋ, ಅದಾದ್ಮೇಲೆ ವಿಮರ್ಶೆ ಮಾಡು, ಅದಾದ ನಂತರವೇ ನೀನು ನಂಬು. ಅಂದ್ರೆ ದಟ್ಸ್ ರಾಷನಲ್ ಥಿಂಕಿಂಗ್, ದಟ್ ಈಸ್ ಎವಿಡೆನ್ಸ್ ಬೇಸ್ಡ್ ಥಿಂಕಿಂಗ್. ವೈಚಾರಿಕತೆಯನ್ನು ಬೆಳೆಸುವಂತ ಹೇಳ್ತಾ ಬಂದವರು. ಅದೇ ರೀತಿ ನಾರಾಯಣ್ ಗುರು ಅವರು ಇದ್ದಾರೆ, ಪೆರಿಯಾರ್ ಅವರು ಇದ್ದಾರೆ. ಮುಂದಿನ ವರ್ಷದಿಂದ ನೀವು ಈ ಹಬ್ಬ ಮಾಡಿದಾಗ ಈ ಎಲ್ಲಾ ಸಮುದಾಯದ ಗಣ್ಯ ವ್ಯಕ್ತಿಗಳ ಹೆಸರನ್ನು ಸೇರಿಸ್ಕೊಂಡು ಮಾಡಿ ಎಲ್ಲರೂ ಬರ್ತಾರೆ. ಅವಾಗ ಅಂಬೇಡ್ಕರ್ ಅವರ ಏನು ಕೆಲಸ ಇದೆಯಲ್ಲ ಅದನ್ನ ನಾವು ಹಂಚ್ಕೊಳ್ಳೋಣ. ಆ ರೀತಿ ಮಾಡಿದ್ವಿ ಅಂತಂದ್ರೆ ನನ್ನ ಅನಿಸಿಕೆ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಅವರಿಗೂ ಮತ್ತೆ ಶ್ರೀನಾಥ್ ಪೂಜಾರಿ ಅವರಿಗೂ ಇದನ್ನ ದಯವಿಟ್ಟು ಮುಂದಿನ ವರ್ಷದಿಂದ ಒಂದು ಕಾರ್ಯಗತ ತಗೊಳ್ಳಿ. ಬರೀ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಮಧ್ಯ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕದಲ್ಲೂ ಇದು ಶುರು ಆಗಬೇಕು. ಎರಡನೇದೇನು ಅಂತಂದ್ರೆ, ಹೌದು ಮಕ್ಕಳಿಗೆ ಓದೋ ಅಭ್ಯಾಸ ಕಮ್ಮಿ ಆಗಿದೆ. ಅಂದ್ರೆ ವರ್ಷದ ಮೊದಲಿಗೆ ಅಥವಾ ಮಧ್ಯದಲ್ಲಿ ಯಾವಾಗಾದ್ರೂ ಒಂದ್ಸಲ ಒಂದು ಅಂಬೇಡ್ಕರ್ ಅವರ ಪುಸ್ತಕ ಅವರಿಗೆ ಕೊಟ್ಬಿಟ್ಟು ಅದ್ರ ಮೇಲೆ ಒಂದು ಸ್ಪರ್ಧೆ, ಯಾವುದಾದ್ರೂ ಸ್ಪರ್ಧೆ ಇರ್ಬೋದು, ಅವರು ಪ್ರಬಂಧ ಬರೀಬಹುದು, ಆಶುಭಾಷಣ ಸ್ಪರ್ಧೆ ಇರ್ಬೋದು, ಯಾವುದಾದ್ರೂ ಒಂದು ಸ್ಪರ್ಧೆನ ಶುರು ಮಾಡಿ ಅವರಿಗೆ ಒಂದು ಪ್ರಶಸ್ತಿ ಕೊಡುವ ಯಾವುದಾದ್ರೂ ಒಂದು ಕಾರ್ಯಾಗಾರ ಶುರು ಮಾಡಿದ್ವಿ ಅಂತಂದ್ರೆ ಬಹುಶಃ ನಾವು ಅವರಿಗೆ ಆ ಒಂದು ಇಂಟ್ರೆಸ್ಟ್ ಅನ್ನ ಹೆಚ್ಚಿಸ್ತೇವೆ ಅಂತ ಬಿಟ್ಟು ನನ್ನ ಭಾವನೆ. ಇವೆರಡು ಹೇಳ್ತಾ ಇನ್ನು ಮುಂದಿನ ದಿನದಲ್ಲಿ ಬಹಳಷ್ಟು ಚರ್ಚೆಗಳನ್ನು ಮಾಡೋಣ. ನಾವೆಲ್ಲೂ ಹೋಗೋದಿಲ್ಲ, ಇದ್ದೇ ಇರ್ತೀವಿ. ಈ ರೀತಿ ಕೆಲಸ ನಡೆಯುತ್ತೆ ಅಂತ ಬಿಟ್ಟು ನಾನು ಭಾವಿಸ್ತಾ ನನ್ನ ಬಹಳಷ್ಟು ಹೇಳೋದಪ್ಪ ಅಂತಂದ್ರೆ, ನಾನು ಅಂಬೇಡ್ಕರ್ ಅವರ ಕಡು ವೈರಿ. ನನ್ಗೆ ಏನಪ್ಪಾ ಅಂದ್ರೆ ಈ ನೀಲಿ ಧ್ವಜಗಳು ಅಂಬೇಡ್ಕರ್ ಅವ್ರನ್ನ ಆ ಜನ ನೋಡಿದ್ರೆ ಏನಪ್ಪಾ ಎಷ್ಟೆಲ್ಲ ಅಂಬೇಡ್ಕರ್ ಕೊಟ್ಟು ಇವ್ರನ್ನ ಒಪ್ಪಿಸ್ಬಿಟ್ಟಿದಾನ, ನಮ್ಗೆ ಎಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಇವರು, ಇಲ್ಲ ಸಲ್ಲದ ಕೇಸ್ಗಳು ಆಗ್ತಾರಲ್ಲ ಅಂತಕ್ಕಂಥ ಒಂದಿಷ್ಟು ನೆಗೆಟಿವ್ ವಿಚಾರಗಳನ್ನು ನಾನು ಮಾತಾಡ್ತಾನೆ ಹೇಳಲ್ಲ. ಅಂಬೇಡ್ಕರ್ ಅವರು ಇಷ್ಟು ದ್ವೇಷ ಮಾಡಲಿಕ್ಕೆ ಕಾರಣಗಳು ಇವಿದ್ವು.
ಆದರೆ ಅಂಬೇಡ್ಕರ್ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ 1,05,00,000 ಬಹುಮಾನಕ್ಕಾಗಿ ನಾನು ಎಕ್ಸಾಮ್ ಬರೀಬೇಕು ಅಂತ ಒಂದು ಪುಸ್ತಕವನ್ನು ಕೈಗೆ ಎತ್ಕೊಂಡೆ ಅಂಬೇಡ್ಕರ್ ಅವ್ರದ್ದು. ಸರ್, ನನಗೆ ಅಂಬೇಡ್ಕರ್ ಅವರು ನಿಜವಾಗ್ಲೂ ದರ್ಶನ ಮಾಡಿದ್ದೀರಿ. ನಾನು ನಿಜವಾಗ್ಲೂ ಅಂಬೇಡ್ಕರ್ ಪುಸ್ತಕದಲ್ಲಿರೋ ಅಂಬೇಡ್ಕರ್ ಬೇರೆ, ನಾನು ಕಂಡುಕೊಂಡಿರ್ತಕ್ಕಂಥ, ನಾನು ತಿಳ್ಕೊಂಡಿರ್ತಕ್ಕಂಥ ಇಮೇಜ್ ಮಾಡಿರೋ ಅಂಬೇಡ್ಕರ್ ಬೇರೆ. ನಾನು ಈ ಎಕ್ಸಾಮ್ಗೆ ಬಹುಮಾನ ಸಿಗ್ತೋದಲ್ಲ ಬದಲು ಅಂಬೇಡ್ಕರ್ ಸಿಕ್ಬಿಟ್ರು, ನಿಜವಾಗ್ಲೂ ಅಂಬೇಡ್ಕರ್ ಅಂತ ಹೇಳಿದೆ. ಅದು ಒಂದು ಪ್ರಯೋಗ ಮಾಡಿದ್ವಿ. ನಂತರ ಮುಂದಿನ ದಿನಮಾನದಲ್ಲಿ ನಮಗೆ ಹಣಕಾಸಿನ ಅಂದ್ರೆ ಸೋರ್ಸ್ ಸಮಸ್ಯೆ ಇರೋ ಕಾರಣಕ್ಕಾಗಿ ಎಕ್ಸಾಮ್ ನಡೆಸಲಿಕ್ಕೆ ಆಗಲಿಲ್ಲ. 2 ವರ್ಷ ನಾವು ಎಕ್ಸಾಮ್ ನಿಲ್ಲಿಸಿದ್ದೀವಿ. ಮೊದಲೇ ಬಹುಮಾನ ಘೋಷಣೆ ಮಾಡಿದಷ್ಟು ಕೂಡ ನಮಗೆ ದುಡ್ಡು ಸಹ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಇರ್ತಕ್ಕಂಥ ಸೋರ್ಸನ್ನು ಬಳಸ್ಕೊಂಡು ಮಾಡಬೇಕು ಅಂದರೆ ಅದು ಕೂಡ ನಮ್ಮ ಕೈಯಿಂದ ಆಗಲಿಲ್ಲ. ಬಹುಮಾನ ಕೊಡೋಕೆ ಆಗದೇನೂ ಕೆಲವು ಸಂದರ್ಭದಲ್ಲಿ ಒತ್ತಾಡಿದ್ವಿ. ಇವೆಲ್ಲವೂ ಕೂಡ ನಾವು ಪ್ರಯೋಗ ಮಾಡಿದ್ವಿ. ಇದು ಪ್ರಯೋಗ. ಈ ಪ್ರಯೋಗ ಮಾಡುವಾಗ ತಪ್ಪುಗಳು ಆಗ್ಬೋದು. ಆ ತಪ್ಪುಗಳನ್ನು ಮಾಡ್ತಾನೆ ಹೊಸದನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಆ ತಪ್ಪು ಮಾಡಿದ್ದೀವಿ ಅಂತ ಒಪ್ಕೋತೀವಿ. ಆ ತಪ್ಪು ಮಾಡುವಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಒಳ್ಳೆ ಪರೀಕ್ಷೆಗೆ ಕೈ ಹಾಕಿ ಮತ್ತೆ ಈ ರಾಜ್ಯಾದ್ಯಂತ ಅಲ್ಲಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಅಂಬೇಡ್ಕರ್ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೀತಾ ಇದ್ದಾವೆ, ಭಾಷಣ ಸ್ಪರ್ಧೆಗಳು ನಡೀತಾ ಇದ್ದಾವೆ, ಬಹುಮಾನ ಕೊಡ್ತಾ ಇದ್ದಾರೆ. ಅಂದ್ರೆ ನನ್ನ ಪ್ರಯತ್ನ ನಡೀತಾ ಇದೆ ಸಮಾಜದಲ್ಲಿ ಅಂತಕ್ಕಂಥ ಏನಪ್ಪ ಖುಷಿ ಇದೆ. ಸರ್ ಗಿರೀಶ್ ಮೂಡ್ ಸರ್ ಹೇಳೋದಲ್ಲ, ಈ ಸೇವಾಲಾಲ್ ಅವ್ರನ್ನ ಕುರಿತು ಇದು ನಮ್ಮೊಂದಷ್ಟು ತಪ್ಪುಗಳಾಗಿದೆ. ಏನಾಗಿದೆಪ್ಪ ಅಂತಂದ್ರೆ ಸೇವಾಲಾಲ್ ಅವರಿಗೆ ಕುರಿತು ಮಾತನಾಡ್ತೀವಿ, ಆದರೆ ಅಂಬೇಡ್ಕರ್ ಕುರಿತು ತಿಳಿಸುವಲ್ಲಿ ಎಳೆದಿದ್ದೀವಿ. ಇದೇ ರೀತಿ ಅಲ್ಪಸಂಖ್ಯಾತ ಸಮುದಾಯದ 40,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಾಗ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಕೇವಲ 3 ಜನ ಪರೀಕ್ಷೆ ಬರೆದರು. ಅಂದ್ರೆ ನಾವು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನು ತಲುಪುವಲ್ಲಿ ಎಳೆದಿದ್ದೀವಿ. ಆ ಕಾರಣಕ್ಕಾಗಿ ನಾವು ಅದನ್ನು ತಿದ್ದುಕೊಂಡು ಮುಂದಿನ ದಿನಮಾನದಲ್ಲಿ ಏನ್ ಮಾಡಬಹುದು ಅಂತಕ್ಕಂಥ ಚಿಂತನೆಯಲ್ಲಿದ್ದೀವಿ. ಇವುಗಳನ್ನೆಲ್ಲವನ್ನೂ ಸೇರಿಸಿ ಈ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಜನಪರ ಚಳವಳಿಗಳಿಗೆ ಬೀಜ ಹಾಕೋಣ. ಅದು ಈಗಲೇ ನಾಳೆನೇ ಪರಿವರ್ತನೆ ಆಗಲ್ಲ ಅಂತ ನಮ್ಗೆ ಗೊತ್ತಿದೆ. ಅದು ಟೈಮ್ ತಗೊಳ್ತದೆ. 10 ವರ್ಷ ತಗೋಬಹುದು, ಅದು 30 ವರ್ಷವೂ ತಗೋಬಹುದು. ಅಷ್ಟಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಸಿದ್ಧತೆಯನ್ನ ತಯಾರಿಯನ್ನು ಮಾಡಿಕೊಡೋಣ. ವಿದ್ಯಾರ್ಥಿ ಯುವಜನರನ್ನ ಸ್ವಸ್ಥ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಿರಂತರವಾಗಿರ್ತದೆ. ನಮಗೆ ಆಸಕ್ತಿಯಾಗಿ ನಮ್ಮ ಡಾಕ್ಟರ್ ರಾಜೇಂದ್ರ ನಾಯ್ಕ್ ಸರ್ ಸಿಕ್ಕಿದ್ದಾರೆ, ಮೂಡ್ ಸರ್ ಅವರು ಸಿಕ್ಕಿದ್ದಾರೆ. ನಮಗೆ ಇನ್ನೂ ದೊಡ್ಡ ಶಕ್ತಿಯಾಗಿ ಜಿ ವಿ ಪಾಟೀಲ್ ಸರ್, ದೊಡ್ಡ ಇಂಟೆಲೆಕ್ಚುವಲ್, ಗೊತ್ತಿರಲಿಲ್ಲ ನಿಮಗೆ, ಅವ್ರ ಬಗ್ಗೆ ಹೊಗಳೋದಲ್ಲ, ಮುಗ್ಧ ಸ್ಥಿತಿ ಅಲ್ಲ, ಅವ್ರ ದೊಡ್ಡ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಕರ್ನಾಟಕದ್ದು. ಅವ್ರು ನಮ್ಮ ಜೊತೆಲಿ ಇದ್ದೀವಿ ಅಂತಕ್ಕಂಥದ್ದೇ ನಮ್ಗೆ ದೊಡ್ಡ ಹೆಮ್ಮೆ. ಅವರೆಲ್ಲರೂ ಇರೋದ್ರಿಂದ ಕರ್ನಾಟಕದಲ್ಲಿ ಬದಲಾವಣೆ ಮಾಡಲಿಕ್ಕೆ, ವಿದ್ಯಾರ್ಥಿ ಯುವ ಸಮುದಾಯವನ್ನು ಸಜ್ಜುಗೊಳಿಸಲಿಕ್ಕೆ ನಿರಂತರವಾಗಿ ಕೆಲಸ ಮಾಡ್ತೇವೆ ನಾವು. ನೀವು ಇದು ವರ್ಷಕ್ಕೆ ನಿಲ್ಲೋದಿಲ್ಲ. ಇದು ಅಂಬೇಡ್ಕರ್ ಹಬ್ಬ ಈ 2ನೇ ವರ್ಷ. ಮುಂದಿನ ವರ್ಷಕ್ಕೆ ಮತ್ತೆ ಬೇರೆ ಬೇರೆ ಆಯಾಮಗಳ ಮೂಲಕ ಅಂಬೇಡ್ಕರ್ ಹಬ್ಬವನ್ನು ಕಟ್ಟಲಿಕ್ಕೆ ಸಾಧ್ಯತೆಗಳು ಏನಿದಾವೆ ನೋಡ್ಕೋತೀವಿ. ಮತ್ತೆ ಈ ಆಗಿರ್ತಕ್ಕಂಥ ಪ್ರತಿಯೊಂದು ರೂಪಾಯಿ ಖರ್ಚು ವೆಚ್ಚಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಆ ದುಡ್ಡು ಕೊಟ್ಟಿದ್ದಾರೋ ಅವರಿಗೆ ಕೊಡ್ತೀವಿ. ಮತ್ತೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕ್ತೀವಿ. 1 ರೂಪಾಯಿ ಕೂಡ ಅದು ಸಮಾಜದಲ್ಲಿ ತಗೊಂಡಿದ್ದೀವಿ, ಸಮಾಜಕ್ಕೆ ಒಳ್ಳೆ ಲೆಕ್ಕ ಕೊಡ್ತೀವಿ. ಅದರಲ್ಲಿ 2 ಮಾತಿಲ್ಲ. ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ಸಮಾಜ ಕಟ್ಟುವಾಗ ಕೈಯೂ ಸ್ವಚ್ಛ ಇರಬೇಕು, ಬಾಯಿಲೂ ಸ್ವಚ್ಛ ಇರಬೇಕು, ಮತ್ತು ನಮ್ಮ ನಡತೆಯೂ ಸ್ವಚ್ಛ ಇರಬೇಕು ಅನ್ನೋದು ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಪೇರಿಯಾರ್ ನಮ್ಮ ಎಲ್ಲ ಮಹನೀಯರು ಅಂದ್ರೆ ಶಿವಲಾಲ್ ಆದಿಯಾಗಿ ಹೇಳಿರ್ತಕ್ಕಂಥದ್ದು ಕೂಡ ಇದೆ. ಇವೆಲ್ಲವನ್ನೂ ಕೂಡಿಸಿಕೊಂಡು ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾನು 3 ಸಾರಿಗೆ ಹೇಳ್ತಾ ನನ್ನ ಮಾತನ್ನ ಅವರಿಗೆ ಎಷ್ಟೋ ಕೋಟಿ ಹಣ ಆಮಿಷ ಅವರಿಗೆ ಇದನ್ನ ಮಾಡಿದ್ರು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಆ ಧರ್ಮವನ್ನು ಸೇರಲಿಲ್ಲ. ಹಾಗೆ ಅವರು ಪಾರ್ಸಿ ಜನಾಂಗ ಕೂಡ ಅವರಿಗೆ ಇನ್ವಿಟೇಷನ್ ಮಾಡ್ತು, ನಮ್ಮ ಧರ್ಮಕ್ಕೆ ಸೇರಿದ್ರಿ ಅಂತೇಳಿ. ಫಾರಿನರ್ಸ್ ಅವರಿಗೆ ಇನ್ವಿಟೇಷನ್ ಮಾಡ್ತು, ಇಲ್ಲ ನಾನು ನಿಜವಾದ ಭಾರತೀಯನಾಗಿದ್ದೇನೆ, ಹೀಗಾಗಿ ನಾನು ಭಾರತದ ಜನರಿಗಾಗಿ ಏನಾದರೂ ಮಾಡಬೇಕು ಅಂಥೇಳಿ ಅವರು ಯಾವ ಆಸೆ ಆಮಿಷಕ್ಕೆ ಒಳಗಾಗಲಿಲ್ಲ. ಆಗಿನ ಕಾಲದಲ್ಲಿ ಅವರು ಕೊನೆಯದಾಗಿ ಮಾನವೀಯತೆಯನ್ನು ಎತ್ತಿಡಿ ಅಂತಕ್ಕಂತಹ ಧರ್ಮ, ಬೌದ್ಧ ಧರ್ಮವನ್ನು ಮೂಲತಃ ಭಾರತದ ನೆಲದಲ್ಲಿ ಹುಟ್ಟಿ ಮರೆಯಾದಂತಹ ಬೌದ್ಧ ಧರ್ಮವನ್ನು ಪುನರುಜ್ಜೀವನಗೊಳಿಸಿ ಭಾರತೀಯರಿಗೆ ಒಂದು ಸಂಸ್ಕೃತಿಯನ್ನು, ಬೌದ್ಧ ಧರ್ಮ ಸಂಸ್ಕೃತಿಯನ್ನು ನೀಡಿದಂತಹ ಒಂದು ಮಹಾ ಉಪಕಾರ ಈ ದೇಶಕ್ಕಾಗಿ ಮಾಡಿದ್ದ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೀಗಾಗಿ ನಾನು ವೈಯಕ್ತಿಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಎಷ್ಟು ನೆನೆದರೂ ಕರೀತೀನಿ. ಇಂಥ ಒಂದು ಜನರಿಗೆ ನೀಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾನು ಮತ್ತೊಮ್ಮೆ ನನ್ನ ಹೃದಯಪೂರ್ವಕದಿಂದ ಅಭಿನಂದನೆಯನ್ನು ಸಲ್ಲಿಸಿ ನನಗೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ